ಆತ ವೃತ್ತಿಯಲ್ಲಿ ಶಿಕ್ಷಕ, ಆದರೆ ಕೃಷಿಯ ಬಗ್ಗೆ ಆತನಿಗೆ ಅಪಾರ ಒಲವು. ಕೃಷಿಯ ಬಗ್ಗೆ ಆತನಿಗಿರುವ ಮಾಹಿತಿಯನ್ನು ಪತ್ನಿಗೆ ಹೇಳಿಕೊಟ್ಟು ಅವರ ಸಹಾಯದಿಂದ ಸಮೃದ್ಧ ಮೆಣಸಿನಕಾಯಿ ಬೆಳೆದು ಅಲ್ಪಾವಧಿಯಲ್ಲಿ ಅಧಿಕ ಲಾಭ ಪಡೆದಿದ್ದಾರೆ. ಹಾಗಿದ್ರೆ ಯಾರು ಆ ಶಿಕ್ಷಕರು ಅಂತೀರಾ? ಈ ಸ್ಟೋರಿ ನೋಡಿ. ಶಿಕ್ಷಕನಾದರೂ ಕೃಷಿಯ ಬಗ್ಗೆ ಅಪಾರ ಒಲವು ಹೊಂದಿರುವ ಎಸ್.ಎನ್. ರೇವಣ್ಣ ಪತ್ನಿಯ ಸಹಾಯದಿಂದ ಅಲ್ಪಾವಧಿಯಲ್ಲಿ ಅಧಿಕ ಲಾಭ ಪಡೆದ ಶಿಕ್ಷಕ. ಕೃಷಿಗೂ ಸೈ, ಶಿಕ್ಷಕ ವೃತ್ತಿಗೂ ಸೈ ಎಂದ ಎಸ್.ಎನ್. ರೇವಣ್ಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೆದ್ದಲಹಟ್ಟಿ ಗ್ರಾಮದ ಎಸ್.ಎನ್. ರೇವಣ್ಣ ವೃತ್ತಿಯಲ್ಲಿ ಶಿಕ್ಷಕರು. ತಾಲೂಕಿನ ಮಾವಿನಹೊಳೆ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದು, ಪ್ರತಿ ವರ್ಷ 100% ಫಲಿತಾಂಶ ಶಾಲೆಗೆ ಬರುತ್ತಿದೆ. ಶಿಕ್ಷಕರಾಗಿ ಉತ್ತಮ ಹೆಸರು ಮಾಡಿರುವ ರೇವಣ್ಣ ಕೃಷಿಯಲ್ಲೂ ಹೆಸರು ಮಾಡಿದ್ದಾರೆ. ಬೆಳಿಗ್ಗೆ 6ರಿಂದ 8 ಗಂಟೆಯವರೆಗೆ ಕೃಷಿ ಕೆಲಸದಲ್ಲಿ ತೊಡಗಿಕೊಳ್ಳುವ ರೇವಣ್ಣ ನಂತರ ಶಾಲೆಗೆ ತೆರಳುತ್ತಾರೆ. ಉಳಿದಂತೆ ಅವರ ಜಮೀನನ್ನು ರೇವಣ್ಣನವರ ಪತ್ನಿ ಪ್ರತಿಮಾ ನೋಡಿಕೊಳ್ಳುತ್ತಾರೆ. ಈ ಬಗ್ಗೆ ಮಾತನಾಡಿದ ಪ್ರತಿಮಾ, ಪತಿ ರೇವಣ್ಣನವರ ಮಾರ್ಗದರ್ಶನದಲ್ಲಿ ನಾನು ಹಾಗೂ ನನ್ನ ತಮ್ಮ ಮೆಣಸಿನಕಾಯಿ ಬೆಳೆದಿದ್ದು, ಬೆಳೆ ಹುಲುಸಾಗಿ ಬೆಳೆದಿದ್ದು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದೇವೆ ಎನ್ನುತ್ತಾರೆ. ಅಲ್ಲದೆ ನಾವು ಏನೇ ಕಷ್ಟಪಟ್ಟರೂ ಅದರ ಹಿಂದೆ ಪತಿ ರೇವಣ್ಣ ಅವರ ಮಾರ್ಗದರ್ಶನ ಇದೆ ಎನ್ನುತ್ತಾರೆ. ಏನು ಸರ್, ನಮ್ಮ ಮನೆಯವರು ರಜದಲ್ಲಿ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾಯಿದ್ರು. ಹಿಂಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಹಾಗೆ ನಾನು ಹುಡುಗರು ನಮ್ಮ ತಮ್ಮ ಇಬ್ಬರು ಸೇರ್ಕೊಂಡು ಕೂಲರ್ನ ಇಟ್ಕೊಂಡು ನಾವೇ ಮೇಂಟೈನ್ ಮಾಡ್ತೀವಿ ಸರ್. ನಮ್ಮ ಮನೆಯವ್ರು ಬೆಳಗ್ಗೆ 6ರಿಂದ 8 ಗಂಟೆ ಹೊಲದಲ್ಲಿ ಇರ್ತಾರೆ. ಆಮೇಲೆ ಅವ್ರೇನು ಸ್ಕೂಲಿಗೆ ಬಂದು ಹೋಗ್ಬಿಡ್ತಾರೆ, ನಾನು ಬಿಟ್ಟು ಸ್ಕೂಲಿಗೆ ಬಂದು ಮನೆಗೆ ಹೊಲಕ್ಕೆ ಬಂದುಬಿಟ್ಟು ಹೋಗ್ತಾರೆ. ಆಮೇಲೆ ಏನು ಸಂಜೆ ತನಕ ನಾನು ನಮ್ಮ ತಮ್ಮ ಇಬ್ಬರೇ ಎದ್ದು ಮೇಂಟೈನ್ ಮಾಡ್ತೀವಿ ಸರ್ ಹೊಲದಲ್ಲಿ. ಇನ್ನೇನು ಕೂಲಿ ಏನಾರು ಕೆಲಸ ಇದ್ದರೆ, ಕಳೆ ಗಿಳೆ ಇದ್ದರೆ ಎಲ್ಲ ಅವರೇ ಮಾಡ್ಕೊತಾರೆ ಸರ್. ಕೂಲರ್ಗೆ ಹೇಳ್ಕೊಂತೀವಿ. ಊಟ ಗಿಟ್ಟೆಲ್ಲ ನಮ್ಮ ತಮ್ಮ ತಂದು ಕೊಡ್ತಾನೆ ಹೋಟ್ಲಲ್ಲಿ. ಮತ್ತೇನೇನು ಇದು ಹೀರೆ ಕ್ಲೋಸ್ ಆಯಿತು, ಹಾಗಾಗಿ ಈಗ ಮೆಣಸು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಮೆಣಸು ಇನ್ನೂ ಒಂದು 2 ತಿಂಗಳು ಬರುತ್ತೆ ಸರ್ ಮೆಣಸು. ನಮ್ಮ ತಮ್ಮ ಇಬ್ಬರು ನೋಡ್ಕೊತೀವಿ. ಈ ಸರಿ ಚೆನ್ನಾಗಿದೆ ಸರ್. ಒಂದು 6.5 ಕ್ವಿಂಟಲ್ ಕಿತ್ತಿದ್ವಿ ಮೊನ್ನೆ. ಒಳ್ಳೆ ಇಳುವರಿ ಬಂದಿದೆ. ನೆಕ್ಸ್ಟು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸರ್, ನೋಡಬೇಕು. ಇಲ್ಲ ಸರ್, ಅವ್ರದ್ದೇ, ನಮ್ದೇನಿಲ್ಲ ಸರ್. ನಾವು ನಮ್ಮ ಮೂಲತಃ ನಮಗೆ ಕೃಷಿ ಮನೆಯವರಲ್ಲ, ಇಲ್ಲಿ ಬಂದೇ ಎಲ್ಲ ಕಲ್ತಿದ್ದೆ ಸರ್ ನಾನು. ಎಲ್ಲ ಹೇಳ್ಕೊಡ್ತಾರೆ ಸರ್, ಎಲ್ಲ ಕಲ್ತಿದ್ದೆ ಅವರಿಂದ. ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿದೆ. ಮಾವ ಡ್ಯೂಟಿ ಮಾಡ್ತಿದ್ದಾರೆ, ಅಕ್ಕ ನಾವು ಇಬ್ಬರೇ, ನಮ್ಮದೇ ಎಲ್ಲ ನಾವೇ ಮಾಡ್ತಿರೋದು. ಕೂಲರ್ ಇಟ್ಕೊಂಡು ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತಿದ್ದೀವಿ. ಮಾವ ರಜದ ಟೈಮಲ್ಲಿ ಬಂದು ನಮಗೆ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲ ತಿಳುವಳಿಕೆ ಹೇಳ್ತಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಗಿಡ ಸಸಿಗಳು ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಒಳ್ಳೆ ಫಸಲು ಬಂದಿದೆ. ನಮ್ದು ಏನೇ ಇದ್ದರೂ ಅಕ್ಕ ನಾವು ಇಬ್ಬರೇ ಮಾಡೋದು. ನಮ್ಮ ಮಾವರೇನಿದ್ರು ಅವ್ರ ರಜದ ಟೈಮಲ್ಲಿ ಬಂದು ಏನಾಗಿತ್ತು ಏನಿಲ್ಲ ಅಂತ ಹೊಲ ಕಡೆ ಬಂದು ನೋಡಿ ನಮಗೆಲ್ಲ ಸಹಕಾರ ಮಾಡ್ತಾರೆ. ನಾವು ಬೇಸಿಗೆ ರಜೆಯಲ್ಲಿ ರೇವಣ್ಣ ಮನೆಯಲ್ಲಿ ಸುಮ್ಮನೆ ಕೂರದೆ ತಮ್ಮ ಜಮೀನಿನಲ್ಲಿ ಹೀರೆಕಾಯಿ ಬೆಳೆದಿದ್ದರು. ಬೆಳೆ ಉತ್ತಮವಾಗಿ ಬಂದು 2 ಲಕ್ಷ ಆದಾಯ ಗಳಿಸಿದ್ದರು. ಇದೀಗ ಶಾಲೆ ಆರಂಭವಾಗಿದ್ದು, ರೇವಣ್ಣ ತಮ್ಮ ಪತ್ನಿ ಪ್ರತಿಮಾ ಅವರಿಗೆ ಮೆಣಸಿನಕಾಯಿ ಬೆಳೆಯಲು ಹೇಳಿದ್ದಾರಂತೆ. ಅದರಂತೆ ಪ್ರತಿಮಾ ಮೆಣಸಿನಕಾಯಿ ಬೆಳೆದಿದ್ದು ಬೆಳೆ ಚೆನ್ನಾಗಿ ಬೆಳೆದಿದೆ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಜಮೀನಿಗೆ ಬಂದು ಬೆಳೆ ವೀಕ್ಷಣೆ ಮಾಡಿ ಅದಕ್ಕೆ ಯಾವ ಗೊಬ್ಬರ ಕೊಡಬೇಕು, ಏನು ಮಾಡಬೇಕೆಂದು ಪತ್ನಿ ಪ್ರತಿಮಾಗೆ ರೇವಣ್ಣ ಹೇಳುತ್ತಿದ್ದು, ಅದರಂತೆ ಪ್ರತಿಮಾ ಅವರು ಮಾಡಿಕೊಂಡು ಬರುತ್ತಿದ್ದಾರೆ. ಇದರಲ್ಲಿ ನನ್ನದೇನು ಶ್ರಮ ಇಲ್ಲ, ಎಲ್ಲ ನನ್ನ ಪತ್ನಿ ಪ್ರತಿಮಾ ಅವರಿಗೆ ಸಲ್ಲಬೇಕು ಎನ್ನುತ್ತಾರೆ ರೇವಣ್ಣ. ಸರ್, ಬೇಸಿಗೆ ರಜೆ ಬಂದು ಸರ್, ರಜದಲ್ಲಿ ಏನಾದರೂ ಒಂದು ಮಾಡೋಣ, ಸುಮ್ಮನೆ ಖಾಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಕಡೆ ಒಲವಿತ್ತು ಸರ್ ಮೊದಲಿಂದಲೂ ಕೂಡ. ಹಾಗಾಗಿ ಬೇಸಿಗೆಲ್ಲ ಫಸ್ಟು ನಾವು ಹೀರೆಕಾಯಿ ಹಾಕಿದ್ವಿ. ಹೀರೆಕಾಯಿ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಳ್ಳೆ ರೇಟ್ ಇದೆ ಈ ವರ್ಷ. ಎಲ್ಲಿಯೂ ಜಾಸ್ತಿ ಬೋರ್ವೆಲ್ಲಲ್ಲಿ ನೀರಿಲ್ಲದಕ್ಕೋಸ್ಕರ ಒಳ್ಳೆ ಚೆನ್ನಾಗಾಯ್ತು ಸರ್. ಹೀರೆಕಾಯಿ ಅಪ್ ಟು 35 to 40 ರೂಪೀಸ್ ತನಕ ಕಿಲೋ ಆಗಿ ಅದು ಕೂಡ ಒಂದು 2 ಲಕ್ಷ ಆಯಿತು. ಒಂದು 3/4 ಎಕರೆ ಹಾಕಿದ್ವಿ ಸರ್. 1 ಎಕರೆಯಿಂದ ಒಂದು 3/4 ಎಕರೆ ಹಾಕಿದ್ವಿ. ಅದಾದ ನಂತರ ಬೇಸಿಗೆಯಲ್ಲಿ ಮತ್ತೆ ಅಗೈನ್ ಚಿಲ್ಲಿನ ಕೂಡ ಹಾಕಿದ್ದೀವಿ ಸರ್. ಚಿಲ್ಲಿಯಿಂದಲೂ ಕೂಡ 1.5ರಿಂದ 2 ಎಕರೆ ಮಾಡಿದ್ದೀನಿ ಸರ್. ಈಗ ಸಕಟ ತಳಿ ಮತ್ತು ತಾರಕ್ ಅಂತ ಹೇಳ್ಬಿಟ್ಟು. ಸಕಟಕ್ಕೆ ಸ್ವಲ್ಪ ಬೇಡಿಕೆ ಚೆನ್ನಾಗಿದೆ. ಸಕಟ ಸ್ವಲ್ಪ ರೋಗ ಕಡಿಮೆ ಇದೆ ಸರ್. ಹಾಗಾಗಿ ಸಕಟ ಮತ್ತು ತಾರಕ್ 2 ತಳಿನೂ ಕೂಡ ಹಾಕಿದ್ದೀನಿ. ತುಂಬ ಒಳ್ಳೆ ರೇಟ್ ಇದೆ ಸರ್. ಇದೇ ರೇಟ್ ಆದರೆ ಒಳ್ಳೆ ಲಾಭ ಕಾಣ್ಬೋದು ಸರ್. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸರ್. ಸ್ಕೂಲ್ ಸ್ಟಾರ್ಟ್ ಆಗಿ ಆಲ್ರೆಡಿ 1 ಮಂತ್ ಆಗ್ತಾ ಬಂತು. ಈಗೆಲ್ಲ ನಮ್ಮ ಮನೆಯವರೇ ನೋಡ್ಕೊತಾರೆ ಸರ್. ಎಲ್ಲ ಕೂಲಿಗಳ ಮುಖಾಂತರ ನಾವೆಲ್ಲ ಮಾಡಿಸೋದು. ನಮ್ಮ ಮನೆಯವರು, ನಮ್ಮ ಮಳೆಯ ಬಂದಿದ್ದಾನೆ, ಅವರಿಬ್ಬರು
ನೋಡ್ಕೊತಾರೆ ಸರ್. ನಾನು ಬೆಳಗ್ಗೆ ಹೊತ್ತು ಒಂದು 2 ಗಂಟೆ ಬಂದು ಸ್ವಲ್ಪ 6ರಿಂದ 8 ಗಂಟೆ ತನಕ ಬೆಳಗ್ಗೆ ನಾನು ಇರ್ತೀನಿ. ನಾನು ಸ್ಕೂಲ್ಗೆ ಹೋದರೆ ಇನ್ನೆಲ್ಲ ಅವರೇ ನೋಡ್ಕೊತಾರೆ ಸರ್. ಸಂಜೆ ಅಂತೂ ಆಗೋದಿಲ್ಲ ಬರಲಿಕ್ಕೆ, ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ ಸರ್. ನಾನು ಸೋಷಿಯಲ್ ಸೈನ್ಸ್ ಟೀಚರ್ ಸರ್. ಏಕೆ ಸರ್ ಇದು ಕೃಷಿ ಬಗ್ಗೆ ಯಾಕೆ ಒಲವು ಬಂತು? ಸರ್ ನಮ್ಮದು ಮೂಲತಃ ಕೃಷಿ ಕುಟುಂಬ. ಹಾಗಾಗಿ ನಮ್ಮ ತಂದೆಯವರು, ನಮ್ಮ ತಾತ ಅಜ್ಜ ಅವರೆಲ್ಲರೂ ಕೂಡ ಕೃಷಿ ಕುಟುಂಬದಲ್ಲೇ ನಾನು ಬಂದಿದ್ದರಿಂದ ಚಿಕ್ಕವನಿಂದಲೂ ಕೂಡ ನನಗೆ ಕೃಷಿ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಸರ್. ಹಾಗಾಗಿ ಟೀಚರ್ ಆಗಿದ್ದೀನಿ. ಹಾಗೆ ಸ್ವಲ್ಪ ಬಿಡು ಸಿಕ್ಕಂಥ ಸಂದರ್ಭಗಳಲ್ಲಿ ಶನಿವಾರ ಭಾನುವಾರ ಟೈಮ್ ಸಿಕ್ಕಂಥ ಸಂದರ್ಭಗಳಲ್ಲಿ ಸ್ವಲ್ಪ ಕೃಷಿ ಬಗ್ಗೆನೇ ಸ್ವಲ್ಪ ಒಲವು ಹೆಚ್ಚಾಗಿರೋದ್ರಿಂದ ಈ ಕಡೆ ಇದ್ದೀನಿ ಸರ್. ಸರ್ ನನ್ನ ಹೆಸರು ರೇವಣ್ಣ ಅಂತ ಸರ್. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಪತಿಯ ಮಾರ್ಗದರ್ಶನದಲ್ಲಿ ಪ್ರತಿಮಾ ಅವರು ಇದೀಗ ಉತ್ತಮ ಮೆಣಸಿನಕಾಯಿ ಬೆಳೆದು ಆದರ್ಶ ರೈತ ಮಹಿಳೆ ಎನಿಸಿಕೊಂಡಿರೋದಂತೂ ಸುಳ್ಳಲ್ಲ.